ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀ ಪವನ್ ಶ್ರೀವತ್ಸ ಅವರು. ಪವನ್ ಶ್ರೀವತ್ಸ ಅವರು ಚಕ್ಷು ಫೌಂಡೇಶನ್ದ ಅಧ್ಯಕ್ಷರು, ಫೌಂಡರ್ ಪ್ರೆಸಿಡೆಂಟು. ಅಷ್ಟೇ ಅಲ್ಲ, ಕೊರೋನಾ ಸಮಯದಲ್ಲಿ ಸಾವಿರಾರು ಜನರಿಗೆ ಉಚಿತವಾಗಿ ಚಿಕಿತ್ಸೆ ಕೊಂಡು ಅವರ ಮನೋಬಲವನ್ನು ಹೆಚ್ಚಿಸಿ ಅವರನ್ನ ಸಾವಿನ ದವಡೆಯಿಂದ ಉಳಿಸಿದಂಥ ಮಹಾನುಭಾವರು. ಈಗ ಶಾಲೆ ಕಾಲೇಜುಗಳಿಗೆ ಹೋಗಿ ಮೋಟಿವೇಶನ್ ಮಾಡೋದಲ್ದೇ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಮಕ್ಕಳಿಗೆ ಮಾರ್ಗದರ್ಶನ ಅಂತಂದ್ರೆ ಮನಸ್ಸು ಕೆಡಿಸ್ಕೊಳ್ಳೋದನ್ನ ಸರಿ ಮಾಡುವಂಥ ಕೆಲಸ ಅಂತ ನಾನು ಹೇಳ್ತೀನಿ. ಈ ಮನಸ್ಸು ಅಂದ್ರೆ ಏನು, ಈ ಮನಸ್ಸಿನಲ್ಲಿ ಯಾವ್ಯಾವ ಅಂಗಗಳಿದೆ, ಈ ಮಾನಸಿಕ ತಜ್ಞರಿಗೂ ಮತ್ತು ಈ ಮನಸ್ಸಿಗೂ ಮನಸ್ಸಿನ ರೋಗಕ್ಕೂ ಏನು ಸಂಬಂಧ ಅಂತ ದಯವಿಟ್ಟು ತಿಳಿಸ್ಕೊಡಿ ಪವನ್ ಅವರೇ. ನಮಸ್ಕಾರ. ನಮಸ್ಕಾರ. ಹೇಗೆ ದೇಹಕ್ಕೆ ಕಣ್ಣು, ಮೂಗು, ಬಾಯಿ, ಕಿವಿ ಈ ತರದೆಲ್ಲ ಅಂಗಗಳಿದಾವೋ ಹಂಗೆ ಮನಸ್ಸಿಗೂ ಅಂಗ ಇದೆ ಅಂತ ಕೇಳಿದ್ರೆ ಜನ ಆಶ್ಚರ್ಯ ಪಡಬಹುದು. ಆದ್ರೆ ಇದು ಇತ್ತೀಚೆಗೆ ಸೈಕಾಲಜಿಸ್ಟ್ ಇದರ ಪ್ರಕಾರವಾಗಿ ಯೋಚನೆ ಮಾಡಿ 3 ಅಂಗಗಳನ್ನ ಕಂಡು ಹಿಡಿದಿದ್ದಾರೆ. ಆದ್ರೆ ನಾರಾಯಣ ಉಪನಿಷತ್ತಲ್ಲಿ ಇದರ ಬಗ್ಗೆ 5 ಅಂಗಗಳಿದೆ ಅಂತ ಹೇಳಿದ್ದಾರೆ. ಪಂಚ ಅಂಗಗಳು ಏನಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಇದು 5 ಅಂಗಗಳು ಇದೆ. ಆದ್ರೆ ಚಿತ್ತ ಚೇತನದ ಬಗ್ಗೆ ಅವರು ಜಾಸ್ತಿ ಗಮನ ಕೊಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಅದನ್ನ ಸೈನ್ಸ್ ಅಷ್ಟು ಎವಾಲ್ವ್ ಆಗಿಲ್ಲ. ಚಿತ್ತ ಕೂಡ ಬಹಳ ಮುಖ್ಯ ಆಗತ್ತೆ, ಯಾಕಂದ್ರೆ ನಮ್ ಕಾನ್ಸಂಟ್ರೇಷನ್ಗೆ ಚಿತ್ತ ಬಹಳ ಮುಖ್ಯ ಆಗತ್ತೆ. ಸೊ ಹಾಗಾಗಿ ಚಿತ್ತವನ್ನು ಕೂಡ ಮನಸ್ಸಿಗೆ ಸೇರಿಸಲೇಬೇಕಾಗತ್ತೆ. ಚಿತ್ತ ಮನಸ್ಸಿಗೆ ಸೇರಿಸ್ಬೇಕು. ಚಿತ್ತದ್ದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅನ್ನ ನಾವು ನೋಡಿದ್ರೆ ಕಾನ್ಸಂಟ್ರೇಷನ್ ಅಂತ ಹೇಳ್ಬಹುದು. ಆದ್ರೆ ಚಿತ್ತದ ಕೆಪಾಸಿಟಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸೈನ್ಸ್ ಇನ್ನೂ ಅಷ್ಟು ಮುಂದುವರೆದಿಲ್ಲ. ಆದ್ರೆ ನಮ್ಮ ನಾರಾಯಣ ಉಪನಿಷತ್ನಲ್ಲಿ ಅದಿದೆ ಅಂತ. ಓಕೆ, ಸರಿ. ಇದೆ. ಈ ಮನಸ್ಸು ಅಂದ್ರೆ ಅದು ಯೋಚನೆ ಮಾಡುವಂತಹ ಒಂದು ಸಾಫ್ಟ್ವೇರ್ ಇದ್ದ ಹಾಗೆ. ಬ್ರೇನ್ ಒಂದು ಹಾರ್ಡ್ವೇರ್, ಮನಸ್ಸು ಒಂದು ಸಾಫ್ಟ್ವೇರ್. ಈಗ ಪಂಚ ಇಂದ್ರಿಯಗಳಿಂದ ಮನಸ್ಸು ಇದು ಅಂದಾಗ ನನಗೆ ನೆನಪಾಗುತ್ತೆ, ಶರೀರ ಹಾರ್ಡ್ವೇರೆ. ಆ ಶರೀರದಲ್ಲಿ ಬ್ರೇನು ಹಾರ್ಡ್ವೇರ್. ಬ್ರೇನು ಕಾಣೋದಿಲ್ಲ, ಆದ್ರೆ ಇದೆ ಅಂತ ನಮಗ್ ಗೊತ್ತು. ಆದ್ರೆ ಮನಸ್ಸು ಎಲ್ಲಿದೆ, ಹೇಗಿದೆ ಯಾರಿಗೂ ಕಾಣೋದಿಲ್ಲ, ಆದ್ರೆ ಇರೋದು ಗೊತ್ತಾಗತ್ತೆ. ಆ ಮನಸ್ಸಿನಿಂದ ತಾನೇ ಎಲ್ಲಾ ನಮ್ಮ ಏನು ಕರ್ಮಗಳು, ಕೆಲಸಗಳು, ಎಲ್ಲ ಯೋಚನೆಗಳು, ಆಲೋಚನೆಗಳು ಎಲ್ಲವೂ ಮನಸ್ಸಿನಿಂದ. ಆದ್ರೆ ಆ ಮನಸ್ಸು ಎಲ್ಲಿದೆ, ಹೇಗಿದೆ, ಯಾವ್ಯಾವ ಅಂಗಗಳಿದೆ ಅನ್ನೋದನ್ನ ನೀವು ಮನಸ್ಸಿನ ತಜ್ಞರೆ ಮಾತ್ರ ನಮಗ್ ತಿಳಿಸಿ ಹೇಳ್ಕೊಡ್ಬೇಕಾಗತ್ತೆ. ಹೌದು, ಅದು ಮನಸ್ಸು ಏನ್ ಮಾಡುತ್ತೆ, ಹೊರಗಡೆ ಇರೋದನ್ನ ಗ್ರಹಿಕೆ ಮಾಡುತ್ತೆ. ಏನು, ಒಂದು ಗ್ರಹಣ ಮಾಡಿದ್ದನ್ನ ನೋಟಿಸ್ ಮಾಡೋದು ಅಂತಾರೆ ಗೊತ್ತಾ, ಅದನ್ನ ನಾನು ಗಮನಿಸ್ದೆ. ಸುಮ್ನೆ ಹೋಗ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಹೋಗ್ತಾ ಇರ್ತಾರೆ, ನಾನು ವಿಜಯಲಕ್ಷ್ಮಿ ಮೇಡಮ್ ನ ನೋಡ್ದೆ ಕಣೋ. ನೋಡಿದ್ದಲ್ಲ, ಗಮನಿಸಿದ್ದದು. ಗಮನಿಸಿದ್ದನ್ನ ಅದು ಗಮನಿಸಿದೆ ಅಂತ ರಿಜಿಸ್ಟರ್ ಮಾಡ್ಕೊಳ್ಳುವಂತಹದ್ದು ಮನಸ್ಸು. ಮತ್ತೆ ಇದು ಪ್ರೋಸೆಸ್ ಮಾಡ್ತಾ ಇರುತ್ತೆ. ಏನು ಒಂದು ವಿಚಾರವನ್ನು ಕೊಟ್ರು ಅದು ಏನು, ಅದು ಯಾಕೆ ಹಿಂಗಿದೆ, ಅದರಿಂದ ನಾನು ಏನು ಮಾಡ್ಬೋದು, ಅದರಿಂದ ನನಗೇನು ಪ್ರಯೋಜನ ಅನ್ನುವಂತಹ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡುವಂತಹದ್ದು ಈ ಮನಸ್ಸು. ಇದಕ್ಕೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಬುದ್ಧಿ ಅಂತ ಒಂದು ಬರುತ್ತೆ. ಅಂದ್ರೆ ನಾವು ಯೋಚನೆ ಮಾಡುವಂತಹ ಲಹರಿ, ಯೋಚನೆ ಮಾಡುವ ರೀತಿ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಕೆಲವು ಸಲ ಏನ್ ಮಾಡ್ತಾರೆ ಜನ ಅಂದ್ರೆ, ಒಬ್ಬ ಕರಿಕೋಟ್ ಹಾಕೊಂಡಿರೋರು ಎಲ್ಲಾರು ಲಾಯರ್ಗಳೇ ಅಂತ ಹೇಳ್ಬಿಡ್ತಾರೆ. ಆದ್ರೆ ಹಾಕೊಂಡವರು ಡಾಕ್ಟರ್ಗಳೇ ಅಂತಾರೆ. ಆದ್ರೆ ಲಾಯರ್ಗಳೆಲ್ಲ ಕಪ್ಕೋಟ್ ಹಾಕಿರಲ್ಲ. ಹೌದು, ನಾನು ಕಪ್ಕೋಟ್ ಹಾಕಿದವರೆಲ್ಲ ಲಾಯರ್ ಅಲ್ಲ ಅಂತ. ಹೌದು. ಆದ್ರೆ ಮನಸ್ಸು ಏನ್ ಮಾಡತ್ತೆ ಅಂದ್ರೆ ಈ ರೀತಿಯಾಗಿ ತಪ್ಪಾಗಿ ಗ್ರಹಣೆ ಮಾಡತ್ತೆ. ಬಿಕಾಸ್ ಆಫ್ ಕಾರಣ ಏನಂದ್ರೆ ಅವರ ಮುಂಚೆ ಆದಂತಹ ಅನುಭವಗಳು. ಆ ಅನುಭವಗಳ ಮುಖಾಂತರ ಅವರು ಈಗಿನ ಸಿಚುವೇಶನ್ ಅನ್ನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಪ್ರಾಸೆಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಒಬ್ಬ ಮನುಷ್ಯ ಯೋಚನೆ ಮಾಡ್ತಾನೆ. ಇದಕ್ಕೆ ಮನಸ್ಸು ಕಾರಣನ ಅಲ್ಲ, ಮನಸ್ಸಿಗೂ ಮೀರಿದ್ದು ಒಂದು ಅಂಗ ಇದೆ, ಅದು ಇದಕ್ಕೆ ಕಾರಣ. ಕಣ್ಣು ಬರೀ ನೋಡತ್ತೆ,
ಆದ್ರೆ ಹೌದು ಇವ್ರು ನೋಡ್ಲಿಕ್ಕೆ ಇವ್ರ ತರ ಇದಾರೆ ಹ್ಮ್ ಅನ್ಬೇಕಾದ್ರೆ ಅದಕ್ಕೆ ಬುದ್ಧಿ ಉಪಯೋಗಿಸ್ಬೇಕು. ಹೌದು ಮತ್ತೆ ಈ ಬುದ್ಧಿಗೆ ಪುಷ್ಟಿ ಕೊಡೋದು ಯಾವ್ದಪ್ಪ ಅಂದ್ರೆ ಜ್ಞಾನ. ಅದು ಹ್ಮ್ ನಮ್ಮ ಮೆಮರಿ ಶೆಲ್ಸ್. ಆ ಹ್ಮ್ ಮೆಮರಿ ಅನ್ನೋದು ಬ್ರೇನಿನ ಒಂದು ಅಂಗ ಎಷ್ಟು ಸತ್ಯನೋ ಹ್ಮ್ ಅದಕ್ಕಿನ್ನ ಸತ್ಯ ಮನಸ್ಸಿನ ಒಂದು ಅಂಗ ಅನ್ನೋದು. ಹೌದು ಹ್ಮ್ ಅದೇ ಸರಿ ಮನಸ್ಸು ಏನ್ ಮಾಡುತ್ತೆ, ನೆನ್ಪಿಟ್ಕೊಂಡಿರುತ್ತೆ ಯಾವ್ಯಾವ್ದೋ ಘಟನೆಗಳು ನಮ್ಮ ಹಾ ಈ ಅದು ಮರುಕಳಿಸಿ ಮೆಮರಿನ ಬರ್ತಾ ಇರುತ್ತೆ, ಬರ್ತಾ ಹಳೆ ಇರತ್ತೆ. ರೆಕಾರ್ಡ್ ತರ ಹೌದು, ಬರ್ತಾ ಇರುತ್ತೆ. ಹೌದು ಬರ್ತಾ ಇರುತ್ತೆ. ಹೇಗೆ ಅಂದ್ರೆ ಈ ಹ್ಮ್ ಮೆಮರಿನಲ್ಲಿ 3 ಭಾಗ ಇದೆ. ನಾವು ಹ್ಮ್ ಕ್ಲಿನಿಕಲ್ ಸೈಕಾಲಜಿನಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಹೇಳ್ಕೊಟ್ಟಿದ್ರು, ಹಾ ಕೆಲವು ಪ್ರಶ್ನೆಗಳು ಕೇಳ್ಬೇಕು ಪವನ್ ಅಂತ ನಮ್ಮ ಅಶೋಕ್ ಪೈ ಹಾ ಸಾಹೇಬ್ರು ಹೇಳ್ತಾ ಇದ್ರು. ಹಾ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಮೆಮರಿ, ಇವಾಗ ಹ್ಮ್ ಓದಿದ್ ಇವಾಗ ಹೇಳ್ಬೇಕಪ್ಪ. ಹ್ಮ್ ಈ ಹ್ಮ್ ಬರ್ತಾ ಇರ್ಬೇಕಾದ್ರೆ ಎಷ್ಟು ಫ್ಲೋರ್ ಸತ್ಕೊಂಡ್ ಬಂದ್ಯಪ್ಪ ನೀನು. ಹಾ ಓ, ಇಮಿಡಿಯೇಟ್ ಮೆಮರಿ ಸರಿಗಿದೆಯಾ ಇಲ್ವಾ ಚೆಕ್ ಮಾಡ್ಲಿಕ್ಕೆ 1-2-3 ಪ್ರಶ್ನೆಗಳು. ಓಕೆ ಇಲ್ಲ, ರೀಸೆಂಟ್ ಮೆಮರಿ ಅಂದ್ರೆ 1-2-3 ವಾರದ ಮುಂಚೆ ಎಲ್ಲಾರ ಟ್ರಿಪ್ ಹೋಗಿದ್ರಾ, ಹೇಗಿದೆ ಏನು ಹೇಗಿತ್ತು ಏನು ಎತ್ತ ಅಂತ ಕೇಳೋದು. ಹ್ಮ್ ಅದಕ್ಕಿಂತ ಮೀರಿದ್ದು ಅಂದ್ರೆ ರಿಮೋಟ್ ಮೆಮರಿ, ತುಂಬಾ ಹಿಂದೆ ನೀನ್ ಪ್ರೈಮರಿ ಸ್ಕೂಲ್ ಎಲ್ಲಿ ಓದಿದ್ದು, ನಿನ್ ಪಕ್ಕದಲ್ಲಿ ಯಾರ್ಯಾರು ಕೂತ್ಕೋತಿದ್ರು, ನಿನ್ ಟೀಚರ್ ಯಾರು, ಇವರೆಲ್ಲ ನೆನ್ಪಿದ್ಯಾ ಹ್ಮ್ ಏನು ಎತ್ತ ಅನ್ನೋದ್ರ ಬಗ್ಗೆ. ಈ ರೀತಿಯಾಗಿ ಮೆಮರಿ ಅನ್ನೋದು ನಮ್ಮ ನೆನಪಿನ ಶಕ್ತಿ ಹೇಗಿದೆ ಮತ್ತು ನಮ್ಮ ನೆನಪಿನಲ್ಲಿ ಉಳಿದಿರುವಂತಹ ಘಟನೆಗಳು, ಭಾವನೆಗಳು ಯಾವ್ಯಾವ್ದಿದ್ದಾವೆ, ಇದು ಮನಸ್ಸಿನ ಇನ್ನೊಂದು ಅಂಗ. ಬಟ್ ಒಂದು ಇದಕ್ಕೆ ತಮಾಷೆ ಅಂದ್ರೆ ನೀವು ನೋಡಿ, ಮೆಮೊರಿ ಲಾಸ್ ಆದವ್ರಿಗೆ ರೀಸೆಂಟ್ ಮೆಮೊರಿ ಹೊರಟೋಗಿರುತ್ತೆ, ಆದ್ರೆ ಹ್ಮ್ ಹಳೇದ್ ಹ್ಮ್ ನೆನ್ಪಿಟ್ಕೊಂಡಿರ್ತಾರೆ. ಕೆಲವು ಸಲ ಹಾಗಾಗತ್ತೆ. ಇನ್ ಕೆಲವು ಸಲ ಈಗೀಗ ನಡೆದಿರೋದು ಎಲ್ಲ ಚೆನ್ನಾಗಿ ನೆನ್ಪಿರುತ್ತೆ, ಹೆಂಡತಿ ಯಾರು ಮಕ್ಳು ಯಾರು ಅನ್ನೋದೇ ಮರ್ತೋಗ್ಬಿಟ್ಟಿರ್ತಾರೆ. ನಾನ್ ತಮಾಷೆ ಮಾಡ್ತಿಲ್ಲ ಅಲ್ಲ, ಪಾಪ. ಹೆಂಡತಿನ ಹೆಂಡತಿ ಮರ್ತ್ ಕೋಪ ಬಿಟ್ರೆ ಮಕ್ಕಳನ್ನ ಮರ್ತ್ರೆ ಹೇಗೆ ಅಂತ. ಅಲ್ಲ ಪಾಪ, ನೋಡಿ ಅದು ಬ್ರೇನ್ ಸೆಲ್ಸ್ ಡಿಜನರೇಟ್ ಆಗ್ತಿರ್ಬೇಕಾದ್ರೆ ಪಾಪ ವಿಪರ್ಯಾಸ ಅನ್ಸುತ್ತೆ. ಹೆಂಡತಿಗೆ ಎಷ್ಟು ಕೋಪ ಬರುತ್ತೆ, ಅಥವಾ ಗಂಡನಿಗೆ ಎಷ್ಟು ಕೋಪ ಬರುತ್ತೆ, ಮಕ್ಕಳಿಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ, ಅವ್ರ ಅಪ್ಪ ಅಮ್ಮಂದ್ರನ್ನ, ಅವ್ರ ಅಕ್ಕ ತಂಗಿಯರನ್ನೆಲ್ಲ ನೆನ್ಪಿಟ್ಕೊಂಡಿದ್ದಾಳೆ, ನನ್ನ ನೆನ್ಪಿಟ್ಕೋತಿಲ್ಲ. ಇನ್ನೊಂದು ಕೇಸ್ ನೋಡಿದ್ದೆ ಮೇಡಮ್, ಇದು ವಿಷಯ ಬಂತು ಅನ್ನೋದಕ್ಕೆ ಹೇಳ್ತೀನಿ. ಒಬ್ರು ಲೇಡಿ ಇದಾರೆ, ಪಾರ್ಕಿನ್ಸನ್ಸ್ ಇದೆ ಪಾಪ ಅವ್ರಿಗೆ. ಈ ನನ್ನ ಮಗಳು ತನ್ನ ಮಗಳು ಎದುರುಗಡೆ ಗ್ಲೂಕೋಮ್ ಆಗಿ ಕಣ್ಣು ಕಾಣಿಸ್ತಾ ಇಲ್ಲ ಸರಿಯಾಗಿ, 90% ಹೋಗಿದೆ 2 ಕಣ್ಣನ್ನು, ಕಿವಿ ಮಾತ್ರ ಚುರುಕಿದೆ. ರಿಮೋಟ್ ಮೆಮೊರಿ, ರೀಸೆಂಟ್ ಮೆಮೊರಿ ಭಾರಿ ಚೆನ್ನಾಗಿದೆ. ಆದ್ರೆ ಒಂದೇನಪ್ಪಾ ಅಂದ್ರೆ, ನನ್ನ ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾರೆ, ಅವ್ರು ಎದುರುಗಡೆ ಬಂದು ನಿಂತಿದ್ರು ಅವಳು ಹೆಂಗ್ ಬರಕ್ ಸಾಧ್ಯ, ಕೋವಿಡ್ ಇದೆಯಲ್ಲ, ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಅದಷ್ಟೇ. ಹೇಗೆ ಒಂದು ಮೆಮರಿ ಅಥವಾ ಒಂದು ಇನ್ಸಿಡೆಂಟ್ ಹೇಗೆ ಬೇರೆ ಎಲ್ಲವನ್ನು ವ್ಯಾಪಿಸ್ಬಿಡುತ್ತೆ, ಆ ಕವರ್ ಇಂದಾನೇ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಮನಸ್ಸು ಬಹಳ ವಿಚಿತ್ರವಾಗಿದೆ. ಇನ್ಫ್ಯಾಕ್ಟ್ ಅದು ನಾವು ಪ್ರೊಜೆಕ್ಟ್ ಮನಸ್ಸಿಗೆ ಮಾಡುತ್ತೆ. ಪ್ರೊಜೆಕ್ಟ್ ಮಾಡುತ್ತೆ. ಮನಸ್ಸು ಹೇಗೆ ಅಂತಂದ್ರೆ, ಜೆಟ್ ಪ್ಲೇನ್ ಗಿಂತಲೂ ಫಾಸ್ಟ್ ಆಗಿ ಹೋಗುತ್ತೆ. ಅದು ಎಲ್ಲಿ ಹೋಗುತ್ತೆ, ಯಾವಾಗ ಹೋಗುತ್ತೆ, ಏನ್ ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಮನಸ್ಸು ಬಹಳ ವಿಚಿತ್ರ ಅಂತ ಹೇಳ್ತೀವಿ ನಾವು. ನಿಜ. ಅದು ವಿಚಿತ್ರ ಜೊತೆಗೆ ನನಗೆ ಈ ಟೈಮಲ್ಲಿ ನೀವು ಹೇಳಿದಾಗ ವಿಚಿತ್ರ ಶಕ್ತಿ ಇರೋದು, ನಾನು ವಿಶ್ವೇಶ್ವರಯ್ಯನವ್ರು ಹೇಳಿದ ಮಾತು ನೆನಪಿಸ್ಕೋಬೇಕು. ಈಗ ಆ ಜೋಗ ಜಲಪಾತ ನೋಡಿದ ಕೂಡಲೇ ವಾಟ್ ಎ ವೇಸ್ಟ್ ಆಫ್ ಎನರ್ಜಿ ಅಂದ್ರಲ್ಲ, ಅದಷ್ಟು ಸ್ಪೀಡಾಗಿ ಬೀಳ್ತಾ ಇದೆ ಮೇಲಿಂದ ಕೆಳಗೆ, ಏನು ಎನರ್ಜಿ ವೇಸ್ಟ್ ಆಗ್ತಿದೆ. ಹಂಗೆ ನಮ್ಮ ಮನಸ್ಸು ಅಷ್ಟು ಫಾಸ್ಟ್ ಆಗಿ ಹೋಗ್ತಿದೆ. ಆದ್ರೆ ಅದೇ ಎನರ್ಜಿ ಏನಕ್ಕೆ ವೇಸ್ಟ್ ಮಾಡ್ಕೊಳ್ಬೇಕು ನಾವು, ಅಲ್ವಾ? ಈ ರೀತಿ ಇವಾಗ ಈ ಟಾಪಿಕ್ ಬಗ್ಗೆ ಮಾತಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನಮಗೆ ಎಲ್ಲಿ ನ್ಯೂನತೆಗಳಿದೆ, ನಾವು ಏನೋ ಒಂದು ನಮ್ಮ ಜೀವನದಲ್ಲಿರುವ ಸಮಸ್ಯೆಯನ್ನ ನಾವು ಅನುಭವಿಸ್ತಿದೀವಿ ಅಂದ್ರೆ ಅದಕ್ಕೆ ಕಾರಣ ಏನು, ಮನಸ್ಸ, ಅಥವಾ ನಮ್ಮ ಮೆಮರಿನ, ಅಥವಾ ನಾವು ಯೋಚನೆ ಮಾಡ್ತಿರೋ ರೀತಿನ, ಅಥವಾ ನಮ್ಮ ತಿಳುವಳಿಕೆನ, ಅಥವಾ ಇನ್ನೊಂದು ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಐಡೆಂಟಿಟಿ ಅಂತ ಕರಿತೀವಿ ನಾವು, ನಮ್ಮ ವ್ಯಕ್ತಿತ್ವ. ಅದರಲ್ಲಿ ಕೆಲವು ಸ್ಕಿಲ್ಸ್ ಇರ್ತವೆ. ಕೆಲವು ಡ್ರೈವಿಂಗ್ ಸ್ಕಿಲ್ಸ್ ಇರುತ್ತೆ, ಈಜದು, ಬೈಸೈಕಲ್ ಓಡಿಸೋದು, ಭಾಷೆ, ಈ ರೀತಿಯಾದಂತಹ ಕೆಲವು ಸ್ಕಿಲ್ಗಳಿರ್ತವೆ. ಆ ಸ್ಕಿಲ್ಗಳು ಆ ಮನುಷ್ಯನಿಗೆ ಬ್ರೇನ್ ಹೊಡೆತಾ ಬಿದ್ರು, ಬ್ರೇನ್ ಇಂಜುರಿ ಆದ್ರೂ ಕೂಡ ಆ ಸ್ಕಿಲ್ಸ್ ಅವನಿಂದ ಹೋಗಿರೋದಿಲ್ಲ. ಇದು ನಮ್ಮ ಐಡೆಂಟಿಟಿಗೆ ಒಂದು ಕಾರಣ ಆಗತ್ತೆ. ಈ ಐಡೆಂಟಿಟಿ ಕೂಡ ನಮ್ಮ ಮನಸ್ಸಿನ ಒಂದು ಅಂಗ. ನೆನಪಾಯ್ತು, ನಂದು ಒಬ್ಬ ಪೇಷಂಟು ಗುರುಸಿದ್ದಯ್ಯ ಅಂತ, ಅವರು ರೋಡ್ ಆಕ್ಸಿಡೆಂಟ್ ಆಗಿ ಮೆಮರಿ ಕಳ್ಕೊಂಡು ಎಲ್ಲರನ್ನೂ ಮರ್ತು ಬಿಟ್ಟಿದ್ದಾರೆ. ಆಮೇಲೆ ಅಯ್ಯೋ ಪಾಪ ಹಾಗಾಗಿದೆ ಅಂತ ನಾನು ವಯಸ್ಸಾದವರು ಅಂತ ನೋಡಕ್ ಹೋದೆ. ನೋಡೆ ಡಾಕ್ಟರ್ ಬಂದಿದ್ದಾರೆ, ಕಾಫಿ ಕೊಡು ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಹೆಂಡತಿನೇ ಮರ್ತು ಬಿಟ್ಟಿದ್ದಾರೆ. ಹೆಂಡತಿ ಸತ್ತ ಮೇಲೆ ಎಲ್ಲ ಕಾರ್ಯಕ್ರಮ ನಡೆದಿದೆ. ಅವಾಗ
ಡಾಕ್ಟ್ರು ಪೇಷಂಟ್ ಬಿಟ್ಟು ಬಂದಿರ್ತಾರೆ, ಅವ್ರಿಗೆ ಕಷ್ಟ ಆಗುತ್ತೆ, ಪೇಷಂಟ್ ಕಾಯ್ತಾ ಇರ್ತಾರೆ, ಮೊದ್ಲು ಅವ್ರಿಗೆ ಊಟ ಮುಗಿಸ್ಬಿಟ್ಟು ಕಳಿಸಿ ಅಂತ ಇರ್ತಾರೆ. ಅಂದ್ರೆ ಅದ್ ಏನಪ್ಪ ಮನಸ್ಸು ಅಂತ ನನಗೆ ಅಗಾಧವಾಗದದ್ದು ಅಂತ ಅನ್ಸುತ್ತಪ್ಪ ನಿಜವಾಗ್ಲೂ. ಇಂಪ್ರೆಷನ್ ಬಿದ್ದಿರುತ್ತಲ್ಲ, ಆ ಇಂಪ್ರೆಷನ್ ಅನ್ನೋದು ಬಾರಿ ಮುಖ್ಯ. ಈಗ ಟಸ್ಸೆ ಹೊಡಿತಾರಲ್ಲ, ಸ್ಟ್ಯಾಂಪ್ ಜೋರಾಗಿ ಹೊಡೆದ್ರೆ ಜಾಸ್ತಿ ಹೊತ್ತು ಉಳಿಯತ್ತೆ, ಕಡಿಮೆ ಹೊತ್ತು ಉಳಿದಿರುತ್ತೆ. ಅಲ್ಲ, ನೀವು ಟಸೆ ಹೊಡೆದದ್ದು ಅಚ್ಚೊಂದಕ್ಕೆ ನೆನಪಾಯ್ತು. ಸಿದ್ಧಗಂಗಾ ಮಠದಲ್ಲಿ ನಾನು ಉಪನ್ಯಾಸಕ್ಕೆ ಹೋಗ್ತಾ ಇದ್ದೆ. ಪ್ರತಿ ವರ್ಷ ಕರೀತಾ ಇದ್ರು ದೊಡ್ಡ ಗುರುಗಳು. ಒಂದು ಮಗು ಬಂದ್ಬಿಟ್ಟು ಅಕ್ಕ ಹಸ್ತಾಕ್ಷರ ಅಂತು. ಆಮೇಲೆ ನೋಟ್ಸ್ ಮಾಡ್ಕೊಂಡಿತ್ತು. ನಾನು ಏನ್ ಮಾಡ್ಕೊಂಡಿದ್ದಾನೆ ಅಂತ ನೋಡ್ತಾ ಹೋದ್ರೆ, ಅಕ್ಕ ನಿಮ್ಮ ಮಾತನ್ನ ಇಲ್ಲಿ ಅಚ್ಚು ಮಾಡ್ಕೊಂಡಿದ್ದೀನಿ, ಇದು ಬೇರೆಯವ್ರ ಮಾತು, ಹಸ್ತಾಕ್ಷರ ಅಂತ ಅನ್ನತ್ತೆ. ಅಬ್ಬಾ ಅಂತ ಅನ್ಕೊಂಡೆ. ಎಂಥ ಮನಸ್ಸು, ಮಕ್ಕಳು ಮುದ್ದು ಮನಸ್ಸು, ಅಗಾಧವಾದಂಥದ್ದು. ಹೌದು ಹೌದು ಹೌದು. ಇಲ್ಲಿ ಈಗ ಪರಿಣಾಮ ಹೇಗ್ ಬರುತ್ತೆ? ಒಂದು ಅಂಗ ಸರಿಗಿಲ್ಲ ಅಂದ್ರೆ, 5 ಬೆರಳು ಸರಿಗಿಲ್ಲ, ಈ ಹೆಬ್ಬೆಟ್ಟಿಲ್ಲ ಅಂದ್ರೆ ನಮಗೆ ಬಾಣ ಹೊಡಿಲಿಕ್ಕಾಗಲ್ಲ, ಆಗೋದಿಲ್ಲ. ಹೌದು 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 ಹೌದು. ನೀರ್ ಕುಡಿಯಕ್ಕಾಗಲ್ಲ. ಈ 4 ಬೆರಳಲ್ಲಿ ನೀರ್ ಕುಡಿಲಿಕ್ಕಾಗತ್ತಾ? ಹೌದು. ಈ ಬೆರಳಿಲ್ಲ ಅಂದ್ರೆ ಬರೀಲಿಕ್ಕಾಗತ್ತಾ? ಹೆಬ್ಬೆರಳು ಬೇಕೇ ಬೇಕು. ಅಲ್ಲ, ಬರೆಯೋಕ್ಕೂ ಕೂಡ ಇಲ್ಲಂತಂದ್ರೆ ಹೀಗೆ ಬರಿಬೇಕಾಗತ್ತೆ. ಹೌದು ಹೌದು. ಕಿರುಬೆರಳಿಲ್ಲ ಅಂದ್ರೆ ಬರೆಯಕ್ಕಾಗಲ್ಲ ಅವಾಗ. ಆ ರೀತಿಯಾಗಿ ನಮಗೆ ಈ ಅಂಗಗಳು ಎಷ್ಟು ಮುಖ್ಯ ಅನ್ನೋದನ್ನ ನಾವು ಗಮನಿಸ್ಕೋತಾ ಬರುವಾಗ ನಮಗೆ ಸಮಸ್ಯೆ ಎಲ್ಲಿದೆ? ಆ ಸೆನ್ಸ್ ಆಫ್ ಟೈಮ್ ಅನ್ನೋದು ಬರುತ್ತಲ್ಲ, ಅದು ಮನಸ್ಸಿನಲ್ಲಿರೋದು. ಹೌದು. ಇಮಿಡಿಯೇಟ್ ಆಗಿ ಈ ಕ್ಷಣದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಮಾತ್ರ ಅಲ್ಲ, ಅದು ಟಿಪ್ ಆಫ್ ದಿ ಐಸ್ಬರ್ಗ್ ಅಂತಾರಲ್ಲ, ಆತರ ಕೇವಲ 2-3% ಅಷ್ಟೇ ಕಾನ್ಶಿಯಸ್ನೆಸ್ ಅಲ್ಲಿರೋದು. ಇನ್ನ 97% ಇರೋದು ನಮ್ಮ ಅನ್ಕಾನ್ಶಿಯಸ್ ನಲ್ಲಿ, ಸೈಕಾಲಜಿಕಲಿ ಸ್ಪೀಕಿಂಗ್. ಮತ್ತೆ ನಾವು ನಾರಾಯಣ ಉಪನಿಷತ್ತು ತಗೋಬೇಕಾದ್ರೆ ಸೂಪರ್ ಕಾನ್ಶಿಯಸ್ ಅಂತಾನು ಕರೀತಾರೆ. ಮುಂದೆ ಏನಾಗುತ್ತೆ, ಪ್ರಿಕಾಗ್ನಿಷನ್, ರೆಟ್ರೋಕಾಗ್ನಿಷನ್, ಆ ತರದ್ರ ಬಗ್ಗೆ ಎಲ್ಲ ಪ್ಯಾರಾಸೈಕಾಲಜಿಸ್ಟ್ ಮಾತಾಡ್ತಾರೆ. ಅದು ನಾವು ಅಲ್ಲಿಗೆ ಹೋಗೋದ್ ಬೇಡ. ಮನಸ್ಸಿನ ಅಂಗಗಳಲ್ಲಿ ಬರುವಾಗ ನಾವು ಮನಸ್ಸಿನಲ್ಲಿ ಏನಾದ್ರೂ ತೊಂದರೆ ಇದೆಯಾ, ನಾವು ಪ್ರೋಸೆಸ್ ಮಾಡೋ ರೀತಿಲಿ ಏನಾದ್ರೂ ತೊಂದರೆ ಇದೆಯಾ, ನನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ನಾನು ಪ್ರೆಸೆಂಟಿಗೆ ತಗೊಂಡ್ ಬಂದು ಯಾವಾಗ್ಲೋ ನಡೆದಿದ್ದ ಘಟನೆನ ಇವಾಗ ಎಲ್ಲೋ ನಡೀತಾ ಇರೋದು, ಅಥವಾ ಎಲ್ಲೋ ಧಾರಾವಾಹಿಲಿ ನೋಡಿರ್ತಾರೆ, ಅವರು ವಿಷ ಹಾಕ್ಬಿಟ್ಟು ಬರೆಸ್ತಾ ಇರ್ತಾರೆ ಸೀರಿಯಲ್ ಅಲ್ಲಿ, ಇವಳು ಸಕ್ಕರೆ ಹಾಕಿ ಬರೆಸ್ತಾ ಇದ್ರು, ಓ ವಿಷನ ಕುಡಿಬೇಕಾ ಬೇಡ, ಈ ತರ. ಯಾಕೆ ಪಾಸ್ಟ್ ನ ಪ್ರೆಸೆಂಟ್ ತರ್ತಾರೆ, ಅಥವಾ ಪರ್ಸನಲೈಸ್ ಮಾಡ್ಕೋತಾರೆ. ಯಾರಿಗೂ ಆಗ್ತಿದೆ ಅಂದ್ರೆ ನನಗೂ ಆಗೋಗುತ್ತೆ. ಕೋವಿಡ್ ಟೈಮ್ ಅಲ್ಲಿ ಮೇಡಮ್ 100 ಜನರಲ್ಲಿ ಒಬ್ಬ ಸಾಯ್ತಿದ್ದ ಭಾರತದಲ್ಲಿ. ಅಷ್ಟು ಶಕ್ತಿ ಇದೆ ನಮ್ಮ ದೇಹದಲ್ಲಿ, ನಮ್ಮ ಆಹಾರ ಪದ್ಧತಿಯಲ್ಲಿ ಅಷ್ಟು ಶಕ್ತಿ ಇದೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಎಷ್ಟು ವೀಕ್ ಆಗಿತ್ತು ಅಂದ್ರೆ, 100 ಜನರಲ್ಲಿ ಒಬ್ರು ಸಾಯ್ತಾರಲ್ಲ ಸರ್, ಆ ಒಬ್ಬ ನಾನೇ ಆಗಿರ್ಬೋದಾ ಅನ್ನೋ ರೀತಿ ಅವ್ರಿಗವ್ರೇ ಪರ್ಸನಲೈಸ್ ಮಾಡ್ಕೋತಾ ಬರ್ತಾರ ಅವ್ರು. ಆ ರೀತಿಯಾಗಿ ಮನಸ್ಸಿನಲ್ಲಿ ತೊಂದರೆ ಇದೆಯಾ, ಅಥವಾ ಬುದ್ಧಿನಲ್ಲಿ ತೊಂದರೆ ಇದೆಯಾ, ಅಥವಾ ವಿವೇಕದಲ್ಲಿ ತೊಂದರೆ ಇದೆಯಾ, ಅವ್ರು ತಗೊಂಡಿರುವಂತಹ ಆ ಜ್ಞಾನದಲ್ಲಿ ಕೊರತೆ ಏನಾದ್ರೂ ಇದೆಯಾ, ಅಥವಾ ತಪ್ಪು ಜ್ಞಾನವನ್ನ ಗ್ರಹಣ ಮಾಡಿದಾರಾ? ಈ ರೀತಿಯಾದಂತದ್ದನ್ನೆಲ್ಲ ನಾವು ಗಮನಿಸಿ ಅದನ್ನ ರಿಪೇರಿ ಮಾಡ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳೋದನ್ನೇ ಅಪಾರ್ಥ ಮಾಡ್ಕೊಂಡಿದಾರಾ ಅಂತ. ಹೌದು ಹೌದು. ಇದು ಹೇಗೆ ಅಂದ್ರೆ, ನಾರಾಯಣ ಉಪನಿಷತ್ತಲ್ಲಿ ಹೇಳ್ತಾರೆ, ತುಂಬಾ ರಹಸ್ಯವಾದ್ದು. ನನಗೆ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗತ್ತೆ ಈ ವಿಷಯನ. ನಮ್ಮ ಆತ್ಮ ಒಳಗಡೆ ಏನಿದೆ ಅದು ಪ್ರಕಾಶಮಾನವಾದದ್ದು, ಅದು ಬೆಳಕನ್ನ ಬಿಡ್ತಾ ಇದೆ, ಅದು ಬೆಳಕನ್ನ ಸೂಸ್ತಾ ಇದೆ. ಅದು ಈ ನಮ್ಮ ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ, ಚೇತನ ಇದ್ರ ಮುಖಾಂತರ ಎಲ್ಲ ಬಂದು ಈ ಪ್ರಪಂಚ ಅನ್ನೋ ಒಂದು ಪರದೆಯ ಮೇಲೆ ಪ್ರೊಜೆಕ್ಟ್ ಆಗ್ತಾ ಇದೆ. ನಾವು ಆ ಸಿನಿಮಾನನ್ನ ನೋಡ್ತಾ ಇದ್ದೇವೆ. ಈ ಒಂದೊಂದೇ ಎಳೆಗಳು ಏನೇನಿದಾವೆ, ಪರದೆಗಳ ಮಧ್ಯದಲ್ಲಿ ಬರುವಂತದ್ದು ಏನೇನಿದಾವೆ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದೆಲ್ಲವನ್ನು ತೆಗೆದಾಗ ನಮ್ಮ ನಿಜ ಸ್ವರೂಪ ಆಚೆ ಬರುತ್ತೆ. ಇದನ್ನ ಆ ನಿಜ ಸ್ವರೂಪ ಆಚೆಗೆ ಬರೋದನ್ನೇ ಸಾಕ್ಷಾತ್ಕಾರ. ಸೊ ಹಾಗಾಗಿ ಇವತ್ತಿಗೆ ಈ ಮನಸ್ಸಿನ ಇಷ್ಟಕ್ಕೆ ಮೊಟಕುಗೊಳಿಸಿ ಮುಂದೆ ಮತ್ತೆ ಇದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡೋಣ. ಧನ್ಯವಾದಗಳು. ನಮಸ್ಕಾರ. ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ.